आज गली अलियां शांत हाय ಹೈದ್ರಾಬಾದ್ ಬಂದು ಚಾರ್ಮಿನಾರ್ ನೋಡಲಿಲ್ಲ ಅಂದರೆ ಹೇಗೆ? ಚಾರ್ಮಿನಾರ್ ನೋಡೋದಕ್ಕೆ ಅಂತ ಬಂದ್ವಿ. ಅರೌಂಡ್ 4 o'clock ಆಗಿದೆ. ಬಟ್ ತುಂಬಾ ಕ್ರೌಡ್ ಇದೆ. ನೀವು ನೋಡ್ಬೋದು ಎಷ್ಟು ಕ್ರೌಡ್ ಆಗಿದೆ ಅಂತ. ಮೋಸ್ಟ್ಲಿ ಇನ್ನೂ ಲೇಟ್ ಆಗ್ತಾ ಕ್ರೌಡ್ ಜಾಸ್ತಿ ಆಗುತ್ತೆ. ಚಾರ್ಮಿನಾರ್ ನೋಡಿ ಅಂತೂ ಖುಷಿಯಾಗಿದೆ. ಚಾರ್ಮಿನಾರ್ ಹೈದ್ರಾಬಾದ್ನ ಒನ್ ಆಫ್ ದ ಮೇನ್ ಡೆಸ್ಟಿನೇಷನ್ ಆಗಿರೋದ್ರಿಂದ ಇಲ್ಲಿ ಜನ ಯಾವಾಗಲೂ ತುಂಬಿರ್ತಾರೆ. ಸೊ ಚಾರ್ಮಿನಾರ್ ಸುತ್ತಮುತ್ತ ಅಂತೂ ಯಾವಾಗಲೂ ಲೈವ್ಲಿ ಆಗಿರತ್ತೆ. ಚಾರ್ಮಿನಾರ್ ಮೇಲೆ ಹತ್ಕೊಂಡೋಗಿ ಇದ್ರ ಸುತ್ತ ವ್ಯೂ ನೋಡ್ಬೋದು. ಚಾರ್ಮಿನಾರ್ ಹತ್ರನೇ ಹೈದ್ರಾಬಾದ್ನ ಫೇಮಸ್ ಪರ್ಲ್ ಮಾರ್ಕೆಟ್ ಇದೆ. ಸೊ ನಾವಿಲ್ಲಿ ಪರ್ಲ್ನ ಕೂಡ ಪರ್ಚೇಸ್ ಮಾಡ್ಬೋದು. ನಾವು ಯಾವುದೇ ಡೆಸ್ಟಿನೇಷನ್ ಹೋದಾಗ ನಾವು ಸ್ಟೇ ಮಾಡೋವಂಥ ಪ್ಲೇಸ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸ್ಟೇ ಮಾಡಿದ್ದು ಬಿಕನರ್ವಾಲಾ ಬುಟಿಕ್ ಹೋಟೆಲಲ್ಲಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಬಂದು ವಿಡಿಯೋ ಕೊನೆಯಲ್ಲಿರತ್ತೆ, ಮಿಸ್ ಮಾಡ್ದಲೇ ನೋಡಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಸಲರ್ಜಂಗ್ ಮ್ಯೂಸಿಯಂ. ನಮ್ಮ ಪ್ರಕಾರ ಈ ಮ್ಯೂಸಿಯಂನ ಕಂಪ್ಲೀಟ್ ಆಗಿ ನೋಡ್ತೀವಿ ಅಂದರೆ ಫುಲ್ 2 days ಬೇಕಾಗತ್ತೆ. ಹಳೆ ಕಾಲದ ಆರ್ಟ್ ಆ್ಯಂಡ್ ಆಂಟಿಕ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಪದೇ ಪದೇ ನಮ್ಮ ದೇಶ ಎಷ್ಟು ಚೆನ್ನಾಗಿದೆ ಅಂತ ಖುಷಿಯಾಗತ್ತೆ. ಆನೆ ದಂತದಲ್ಲಿ ಚಿಕ್ಕ ಚಿಕ್ಕ ಆನೆಗಳನ್ನ ಕೆತ್ತಿರೋದನ್ನ ನೋಡೋದಕ್ಕಂತೂ ತುಂಬಾನೇ ಖುಷಿಯಾಗತ್ತೆ. ಹೈದ್ರಾಬಾದಲ್ಲಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಆದ ಫೇಮಸ್ ಬಿರ್ಲಾ ಮಂದಿರ್. ಇಲ್ಲಿ ಕ್ಯಾಮ್ರಾ ಅಲೋ ಮಾಡೋದಿಲ್ಲ ಆ್ಯಂಡ್ ಇದು ಹುಸೇನ್ ಸಾಗರ್ ಲೇಕ್ ಪಕ್ಕದಲ್ಲೇ ಇದೆ. ಇಲ್ಲಿ ವೆಂಕಟೇಶ್ವರನ ಮೂರ್ತಿ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಡಿವೈನ್ ಫೀಲಿಂಗ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಸನ್ಸೆಟ್ಗಂತೂ ತುಂಬಾ ಒಳ್ಳೆ ಪ್ಲೇಸ್ ಅನಿಸುತ್ತೆ. ಸೊ ಮಿಸ್ ಮಾಡ್ದಲೇ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ. ಹೈದ್ರಾಬಾದ್ನ ಬಿಕನರ್ವಾಲಾ ಬುಟಿಕ್ ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ವಿ. ಸ್ಟೇ ಆ್ಯಂಡ್ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್
ಆಲ್ಸೋ ಹೈದ್ರಾಬಾದ್ನ ಫೇಮಸ್ ಕರಾಚಿ ಬೇಕ್ರಿನ ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ತುಂಬಾ ಒಳ್ಳೆ ಕುಕೀಸ್ ಸಿಗುತ್ತೆ.